ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಶ್ರೀ ಖಾಸಗತೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗ ದೇವರ ನೇತೃತ್ವದಲ್ಲಿ ತಾಳಿಕೋಟೆ ನಗರದಲ್ಲಿ ರಸ್ತೆ ಪಕ್ಕ ಇರುವ ಗಿಡಗಳ ಮೇಲೆ ಬೇಸಿಗೆ ಸಮೀಪ ಬಂದಿರುವ ಕಾರಣ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಖಾಸಗತೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗ ದೇವರು, ಪ್ರಸನ್ನ ಪೂಜಾರಿ, ವಿಠಲ್ ಹಜೇರಿ, ಶ್ರೀಶೈಲ್ ಹೂಗಾರ್, ಬಸವನಗೌಡ ಮಾಲಿ ಪಾಟೀಲ್ ಹಾಗೂ ಅನೇಕ ಯುವಕರು ಈ ಚಿಕ್ಕ ಅಳಿಲು ಸೇವೆಯಲ್ಲಿ ಭಾಗಿಯಾಗಿದ್ದರು. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಪ್ರಗತಿಪರ ರೈತರಾದ ನಾಗೇಶ್ ಚೌರೆ ಇವರ ಹೊಲಕ್ಕೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ವಿಶ್ವನಾಥ್ ಜಿಳ್ಳೆ, ಸಹಾಯಕ ನಿರ್ದೇಶಕರಾದ ಸಂತೋಷ್ ಕೋರಳೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಲತಾ ಹಾರ್ಕುಡೆ ಅವರು ಭೇಟಿ ನೀಡಿ ರೈತರಿಗೆ ಮಾರ್ಗದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಲಭ್ಯವಿರುವ ಯೋಜನೆಗಳಲ್ಲಿ ಈರುಳ್ಳಿ ಶೇಖರಣಾ ಘಟಕವನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ರೈತರಿಗೆ ಸೂಕ್ತ ರೀತಿಯಲ್ಲಿ ಸದುಪಯೋಗವಾಗಬೇಕೆಂದು ಉಪನಿರ್ದೇಶಕರಾದ ವಿಶ್ವನಾಥ್ ಜಿಳ್ಳೆ ಹೇಳಿದರು. ನಾಗೇಶ್ ಚೌರೆ ಅವರು ಒಳ್ಳೆಯ ರೀತಿಯಲ್ಲಿ ಕಲ್ಲಂಗಡಿ ಬೆಳೆಯನ್ನು ಮತ್ತು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದು ಎಲ್ಲರೂ ಅವರಂತೆ ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಸಂತೋಷ್ ಕೋರಳೆ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನಾಗೇಶ್ ಮೇತ್ರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮಹೇಶ್ ಚೌರೆ, ರಾಜ್ಕುಮಾರ್ ಹೊನ್ನಡೆ, ಸಂಗಣ್ಣ ನಳಗೀರೆ ಹಾಗೂ ಇತರ ರೈತರು ಹಾಜರಿದ್ದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಚರಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರ 61ನೇ ಜನ್ಮದಿನವನ್ನು ಆಚರಿಸಲಾಯಿತು. ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ಅಭಿಮಾನಿ ಬಳಗದ ವತಿಯಿಂದ ಅಭಿವೃದ್ಧಿಯ ಹರಿಕಾರನಿಗೆ ದಲಿತ ನಾಯಕ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ರವರ 61ನೇ ಜನ್ಮದಿನದ ಅಂಗವಾಗಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರು ತಮ್ಮ ಜಿಲ್ಲೆಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಹಾಗೂ ಒಳ್ಳೆಯ ಯೋಜನೆಗಳು, ಕಾರ್ಯಗಳು ಅಭಿವೃದ್ಧಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು. ಹಿಂದೂ, ಮುಸ್ಲಿಂ, ಕ್ರೈಸ್ತ ನಾವೆಲ್ಲರೂ ಏಕೈಕ ಬಾಂಧವರು, ಭ್ರಾತೃತ್ವ ಬೆಸೆಯೋಣ, ನಾವೆಲ್ಲರೂ ಮಾನವರು ಎಂದು ಮೊದಲು ಅರಿತುಕೊಳ್ಳೋಣ ಎಂದು ಮಹಾಸ್ವಾಮೀಜಿಯವರು ಹೇಳಿದರು. ಹಾಗೂ ಸಾಜಾದ್ ನಾಸೀರ್ ಅಹಮದ್, ಮೊಹಮ್ಮದಿಲ್ ಹುಸೇನ್ ಚಾಂದ್ ಹುಸೇನ್ ದರ್ಗಾ ಪೀಠಾಧಿಪತಿಗಳು ಗೋಗಿ ಅವರು ವಿಶೇಷ ಸಂದೇಶ, ಪರಮ ಪೂಜ್ಯ ಕಬೀರಾನಂದ ಸ್ವಾಮೀಜಿಗಳು ಚಿಗರಹಳ್ಳಿ, ಕಾಳಹಸ್ತೇಂದ್ರ ಸ್ವಾಮಿಗಳು, ಸೈಯದ್ ಹುಸೇನ್ ಗುರುಗಳು ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಬಸಯ್ಯ ತಾತನವರು, ಮಡಿವಾಳಪ್ಪ ಪಾಟೀಲ್ ಹೆಗ್ಗನದೊಡ್ಡಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದರು. ಶರಣಪ್ಪ ಶಿರೂರ್ ಉಪನ್ಯಾಸ ನೀಡಿದರು. ಆಯೋಜಕರು ಶರಣ್ ಬಸಪ್ಪ ಗೌಡ ದರ್ಶನಾಪುರ್ ಅಭಿಮಾನಿ ಬಳಗ ಇವರ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಶಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಿಮಯ ವಾತಾವರಣದಲ್ಲಿ ಹಲವಾರು ಶ್ರೀಗಳ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಜರುಗಿತು. ಇದಾದ ಬಳಿಕ ಬೆಳಿಗ್ಗೆ ದುರ್ದುಂಡೇಶ್ವರನಿಗೆ ಪೂಜೆ, ಆರತಿ ಸಲ್ಲಿಸಿ ಶ್ರೀಮಠದ ಜಗದ್ಗುರುಗಳಾದ ಶ್ರೀ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಮಹಾಪ್ರಸಾದಕ್ಕೆ ಚಾಲನೆ ನೀಡಿದರು. ಇನ್ನು ಮಹಾಪ್ರಸಾದ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಿದರು. ಇನ್ನು ಕಾರ್ಯಕ್ರಮದ ಬಗ್ಗೆ ನಿಡಸೋಶಿ ಶ್ರೀಮಠದ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸುಮಾರು 1700 ಗೆಜೆಟೆಡ್ ಪ್ರಕಾರ 1740ರಲ್ಲಿ ಪ್ರಾರಂಭವಾದಂಥ ಶ್ರೀಮಠ ಅಂದಿನಿಂದ ಇಂದಿನವರೆಗೆ ಈ ಜಾತ್ರಾ ಮಹೋತ್ಸವವನ್ನು ನಡೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಕಾರಣ ಏನು ಅಂದರೆ ಜನರಲ್ಲಿ ಭಕ್ತಿ ಮತ್ತು ವಿಶ್ವಾಸವನ್ನು ಮೂಡಿಸುವಂಥ, ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಒಂದು ವ್ಯವಸ್ಥೆ ಇದು. ಅವರು ಬಹಳ ಭಕ್ತಿಯಿಂದ ಬಂದಿರ್ತಾರೆ. ಬಂದು ಇಲ್ಲಿ ಪ್ರಸಾದವನ್ನು, ನಿನ್ನೆ ಉಪವಾಸವಿದ್ದು ಇವತ್ತು ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗೋದ್ರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡತಕ್ಕಂಥ ವ್ಯವಸ್ಥೆ ಬರ್ತದೆ. ಅದರಲ್ಲಿ ಭಕ್ತಿನೂ ಹುಟ್ಟದಂಥ ಒಂದು ವ್ಯವಸ್ಥೆ ಬರ್ತದೆ. ಹೀಗಾಗಿ ಭಕ್ತರಲ್ಲಿ ಭಾಳಷ್ಟು ಆತ್ಮವಿಶ್ವಾಸ ಇತ್ತು ಅಂದರೆ ಎಲ್ಲ ಕೆಲಸಗಳನ್ನು ಭಾಳ ಸಹಜವಾಗಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಕಾಲದಿಂದಲೂ ಇಲ್ಲಿಯವರೆಗೆ
ನಮ್ಮ ಎಲ್ಲ ಸ್ವಾಮಿಗಳು 9 ಜನ ಸ್ವಾಮಿಗಳು, ನಾನೀಗ 10ನೇವ, ನಾವೆಲ್ಲರೂ ಈ ದಾಸೋಹವನ್ನು ನಡೆಸಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರಲ್ಲಿ ಕೊಡುವವರು ಭಕ್ತರೇ, ತೆಗೆದುಕೊಳ್ಳುವವರು ಭಕ್ತರೇ. ಅವ್ರದ್ದೇ ಹಣ ಬರ್ತದೆ. ಮಠದಲ್ಲಿ ಬೆಳಿತೀವಿ, ಬೆಳೆದಿದ್ದನ್ನು ನಾವು ಉಪಯೋಗ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಉಳ್ಳಾಗಡ್ಡಿ, ಗೋಧಿ ಇವೆಲ್ಲವನ್ನು ಬೆಳೆದದ್ದನ್ನು ಇದರಲ್ಲಿ ಉಪಯೋಗ ಮಾಡ್ತಕ್ಕಂಥ ದಾಸೋಹಕ್ಕೆ ಉಪಯೋಗ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಭಕ್ತರು ಬಹಳ ಭಕ್ತಿಯಿಂದ ತಮ್ಮ ಎಲ್ಲ ದಾಸೋಹಕ್ಕೆ ಗೋಧಿ ಎಲ್ಲವನ್ನೂ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ಭಕ್ತರು ಸ್ವಾಮಿಗಳು ಎರಡೂ ಕೂಡಿಕೊಂಡು ಮಾಡ್ತಕ್ಕಂಥ ವ್ಯವಸ್ಥಿತವಾದ ಒಂದು ಕೆಲಸ ಶಿವರಾತ್ರಿಯ ದಾಸೋಹ ಇದು. ಈ ದಾಸೋಹದಲ್ಲಿ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಆತ್ಮವಿಶ್ವಾಸವನ್ನು ಮೂಡಿಸಲಿಕ್ಕೆ ಮಾಡಿದಂಥ ಒಂದು ಈ ಜಾತ್ರಾ ಮಹೋತ್ಸವ. ಉಳ್ಳೇಸೂಗೂರಿನಿಂದ ತೇಕರಾಳ್ ಗ್ರಾಮಕ್ಕೆ ತೆರಳುವ ಪ್ರಮುಖ ರಸ್ತೆ ಇಂದಿಗೂ ಕೂಡ ಡಾಂಬರ್ ರಸ್ತೆ ಕಂಡಿಲ್ಲ. ಅಡಿ ರಸ್ತೆಯನ್ನ 8 ಅಡಿಗೆ ಬಂದು ನಿಂತಿದೆ ಎಂದು ಕೋಲಿ ಸಮಾಜದ ರಾಜ್ಯ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಗುರುವಾರ ಗ್ರಾಮಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ನಂತರ ಅವರು ಹೇಳಿಕೆ ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇದುವರೆಗೂ ಗ್ರಾಮದ ರಸ್ತೆ ಡಾಂಬರೀಕರಣಗೊಂಡಿಲ್ಲ ಎಂದು ಅವರು ದೂರಿದ್ದಾರೆ. ಗ್ರಾಮ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಹರಿದು ಬರುತ್ತಿದ್ದರೂ ರಸ್ತೆಗೆ ಡಾಂಬರ್ ಬಿದ್ದಿಲ್ಲ ಎಂದರೆ ಈ ಹಣ ಎಲ್ಲಿ ಹೋಯಿತು, ಯಾರ ಮನೆ ರಸ್ತೆಗೆ ಹೋಯಿತು ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಈ ರಸ್ತೆಯಲ್ಲಿ ಕಲ್ಲು, ಮಣ್ಣು, ತಗ್ಗು, ಗುಂಡಿಗಳದ್ದೇ ಕಾರುಬಾರು ಆಗಿದ್ದು ರಸ್ತೆಯ ಇಕ್ಕೆಲಗಳಲ್ಲಿ ಜಾಲಿ ಗಿಡಗಳು ಬೆಳೆದು ಕೇವಲ ಒಂದು ಬಂಡಿ ಹೋಗುವಷ್ಟು ದಾರಿ ಮಾತ್ರ ಉಳಿದಿದೆ. ಎದುರಿಗೆ ಬಂಡಿ ಬಂದರೆ ಸಹ ನಿಂತು ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ದೂರಿದ್ರು. ಉಳ್ಳೇಸೂಗೂರ್ಲಿಂದ ತಿಳಿದು ತೇಕಳಕ್ಕೆ ಹೋಗತಕ್ಕಂಥ ಪ್ರಮುಖ ರಸ್ತೆ ಅದು. ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆ ಕಾನೂನು ಪ್ರಕಾರ 30 ಫೀಟ್ ಇರಬೇಕು. ಇದು ಏನಾಗಿದೆ ಅಂದ್ರೆ ಎರಡು ಬಲಭಾಗ ಮತ್ತು ಎಡಭಾಗದಲ್ಲಿ ಏನಂತ ಜಾಲಿ ಕಂಟಿಗಳನ್ನು ಚಾಚಿ ಇವತ್ತು 8 ಫೀಟಿಗೆ ಬಂದು ನಿಂತದ. ಇವತ್ತಿಂದ ಒಂದು ಎತ್ತಿನ ಬಂಡಿ ಹೋಯ್ತಂದ್ರೆ ಇನ್ನೊಂದು ಎತ್ತಿನ ಬಂಡಿ ಬರಂಗಿಲ್ಲ. ಒಂದು ಟ್ಯಾಕ್ಟರ್ ಹೋಯ್ತು ರೈತರನ್ನ ಇನ್ನೊಂದು ಟ್ಯಾಕ್ಟರ್ ಬರಂಗಿಲ್ಲ. ಮತ್ತು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಹೋಯ್ತು ಎತ್ತಿನ ಕಣ್ಣಿಗೆ ಆಗಲಿ ಮತ್ತು ಕಾರ್ಮಿಕರು ಯಾರನ್ನ ಗಾಡಿಯಾಗ ಕುಂತಾರೋ ಕಣ್ಣಿಗೆ ಮುಳ್ಳು ತರಲು ಸಂಭವ ಅದ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ದು ಇಲ್ಲದಂತದ. ಇದನ್ನು ಯಾರ್ಯಾರು ಮಾಡಿದ್ರು ಎಲ್ಲೆಲ್ಲಿ ದುಡ್ಡು ಲೂಟು ಹೊಡಿತಾರೋ ಗೊತ್ತಿಲ್ಲ. ಮತ್ತು ಈ ಊರಿಗೆ ಬಸ್ ಇತ್ತು ಮೊದಲು, ಈಗ ಬಸ್ ರದ್ದಾಗ್ಯದಂತಂದ್ರೆ ಮತ್ತು ಈ ಭಾಗದ ಮಕ್ಕಳು, ಈ ಗ್ರಾಮದ ಮಕ್ಕಳು ಶಾಲೆಗೆ ಹೆಂಗೆ ಹೋಗ್ಬೇಕು? ಬಸ್ಸಿಗೆ ಇಲ್ಲಿಂದ ಯಾದಗಿರಿ ಅಂದ್ರೆ 20 ರೂಪಾಯಿ ಅದ. ಆಟೋಕ್ಕೆ 50 ರೂಪಾಯಿ ತೊಗೊಂತಾರೆ. ಒಂದು ದಿವಸಕ್ಕೆ 50 ರೂಪಾಯಿ ಕೊಟ್ಟು ಮಕ್ಕಳಿಗೆ ಎಲ್ಲಿ ಓದಿಸೋಕೆ ಸಾಧ್ಯ ಇರ್ತಾರೆ ಬಡವರು. ಇಂಥ ಗ್ರಾಮಗಳಿಗೆ ಎಲೆಕ್ಷನ್ ಟೈಮ್ನಾಗ ಏನಾಗ್ತದ, ರಾಜಕಾರಣಿಗಳು ನಿಮ್ಮ ಓಟ್ ನಮ್ಮ ಓಟ್ ಎಲ್ಲ ನಮಗೆ ಹಾಕ್ರಿ, ನಮಗೆ ಲೀಡ್ ಮಾಡ್ರಿ, ನಿಮಗೆ ಲೀಡ್ ಮಾಡ್ರಿ ಅಂತ ಎಲ್ಲರೂ ಬರ್ತಾರೆ. ಅದರಲ್ಲಿ ನಂದೊಂದು ಮನವಿ, ಈ ಭಾಗದಾಗಿರ್ತಕ್ಕಂಥ ಯಾರು ಓಟುಗಳು ಬಯಸ್ಕರ ಮಾಡ್ರಿ. ಯಾಕಂದ್ರೆ ಅವ್ರು ನಿಮ್ಗೆ ಕೆಲಸ ಮಾಡ್ಬೇಕು. ಅವರು ನಿಮ್ಮ ಸೇವಕರು ಅದನ್ನು ಬಿಟ್ಟುಗೇಸಿ ನಿಮ್ಗೆ ಕೆಲಸ ಮಾಡದೆ ಇವತ್ತು ದಿವಸ ಎಲ್ಲೇನೋ ಕೂತ್ಗೇಸಿ ಎ ಸಿ ರೂಮ್ನಾಗ ಕೂತು ಅಧಿಕಾರಿಗಳು ಇವರು ಜನಪ್ರತಿನಿಧಿಗಳು ಅಂತ ಏನಾದ್ರು ಕುಂಭಕರ್ಣ ನಿಧಿ ಮಾಡ್ಲಾಕತ್ತಾರ. ಇವ್ರು ರಸ್ತೆ, ಕುಡಿ ನೀರು ಸೌಲಭ್ಯ ಇವೆರಡು ಮೊದಲನೇ ಆದ್ಯತೆ ಗ್ರಾಮೀಣ ಭಾಗಕ್ಕೆ. ಅದನ್ನೇ ಮಾಡಿಲ್ಲ ಅಂದ್ಮ್ಯಾಕ ನೀವು ಎಲ್ಲಿ ಹೋದ್ರೂ ಸುಧಾರಿಸಂಗಿಲ್ಲ. ನೀವು ಓಟ್ ಬಹಿಷ್ಕಾರ ಮಾಡ್ರಿ, ಎಲ್ಲರೂ ಸರಿ ಹೋಗ್ತಾರೆ. ಈ ರಸ್ತೆಗಿನ ಸರಿ ಹೋಗಿದ್ರೆ ಈ ಭಾಗದ ಮಕ್ಕಳು ವಿದ್ಯಾರ್ಥಿಗಳಿಗೆ ಓದಿಕೇಸಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ. ಶಿಕ್ಷಣ ಪಡಲಿಲ್ಲ ಅಂದ್ರೆ ಮತ್ತೆ ನಿರುದ್ಯೋಗ ಹಾಕೇಸಿ, ರೈತರು ಹಾಕೇಸಿ ಇವತ್ತಿನ ದಿವಸ ರೈತ ಎಲ್ಲಿ ಬೆಳಕಿಗೆ ಬಂದ ಹೇಳ್ರಿ. ದಿನ ದುಡಿದು ಮುಂಜಾನೆ ಸಂಜೆ ತನ ರಾತ್ರಿ ಬೆಳೆದು ದುಡಿದ್ರು ಇಲ್ಲಿ ಮಾರ್ಕೆಟ್ಗೆ ಹೋಗಿದ್ರು ಮಾಲಿಗೆ ಬೆಲ್ಲಿಲ್ಲ. ಹತ್ತಿ ಬೆಳೆದಾರ, ಹತ್ತಿ ಅರ್ಧಂಬರ್ಧ ಆಗ್ಯದ, ರೇಟ್ ಇಲ್ಲ. ರೇಟ್ ಇದ್ರೆ ಬೆಳೆ ಬಂದಿಲ್ಲ. ತೊಗರಿ ರಾಶಿ ಹಾಳದ, ಎಲ್ಲದರಿಂದ ಲಾಸ್ ಇರತಕ್ಕಂಥ. ಹಂಗಾಗಿ ಇವತ್ತಿನ ದಿವಸ ಜಿಲ್ಲೆ ಶಿಕ್ಷಣದ ಕೊನೆಯ ಸ್ಥಾನ ಉಳಿಬೇಕಾದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಕಾರಣ. ಮತ್ತೇನದ, ಜಿಲ್ಲೆಯಲ್ಲಿ ಬಡತನದಾಗ ನಮ್ಮ ಜಿಲ್ಲೆನೇ ಮೊದಲದ. ರಾಜ್ಯದಾಗ 31 ಜಿಲ್ಲೆದಾಗ ನಮ್ಮ ಜಿಲ್ಲೆನೇ ಇದಕ್ಕೆಲ್ಲ ರಾಜಕಾರಣಿಗಳು ನಿರ್ಲಕ್ಷ್ಯ, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ. ಸಾಕಷ್ಟು ಹೇಳ್ತಾರೆ ಪತ್ರಿಕೆದಾಗ, ಅಷ್ಟು ಹಣ ಬಿಡುಗಡೆ ಆಗ್ಯದ ರಸ್ತೆ ಸುಧಾರಣೆಗೆ ಅಂತಾರೆ. ಎಲ್ಲಿ ಅದು ಏನು ಸುಧಾರಣೆ ಆಗಿಲ್ಲ. ಏನದಂದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಸುಧಾರಣೆ ಆಗ್ಯಾರ. ಅವರೇ ಉಂಡು ಕೇಸಿ ಆರಾಮಾಗಿದೆ, ದಿನನಿತ್ಯ ಹೋಳಿ ಉಣ್ತಾರ. ಅವರು ಇವ್ರನ್ನ ನರಕ್ಯಾತನ ಅನ್ಸ ಕಾರ್ ಪುಡಿ ರೊಟ್ಟಿ ತಿಂತಕ್ಕಂಥ ಪರಿಸ್ಥಿತಿ ಗ್ರಾಮೀಣ ಭಾಗದ ಜನರದಾಗ್ಯದ.
ಚಕ್ಕಡಿಯಲ್ಲಿ ಕುಳಿತು ಹೋದರೆ ಜಾಲಿ ಕಂಟಿಗಳು ತಗುಲಿ ಬಂಡಿಯಲ್ಲಿರುವವರ ಕಣ್ಣು ದೇಹಕ್ಕೆ ತೆರೆಯುವ ಅಪಾಯವಿದೆ. ಶ್ರೀಮಂತರು ಕಾರಿನಲ್ಲಿ ತೆರಳುವುದರಿಂದ ಅವರಿಗೆ ಸಮಸ್ಯೆ ಇಲ್ಲ, ಆದರೆ ಬಡ ಜನರಿಗೆ ಕಷ್ಟವಾಗಿದ್ದು ಕೂಡಲೇ ಜಂಗಲ್ ಕಟ್ಟಿಂಗ್ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು. ರಸ್ತೆಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ನುಂಗಿದ ಹಣವನ್ನ ಮತ್ತೆ ವಾಪಸ್ ತಂದು ಹಾಕಬೇಕೆಂದು ಅವರು ಆಕ್ರೋಶದಿಂದ ಒತ್ತಾಯಿಸಿದ್ದಾರೆ. ಇದು ರೋಡ್ ಏನಾದಲ್ರಿ ಉಳಿಸಿರ್ತು ತೇಕ್ರಾಳ್ ಮುಖ್ಯ ರಸ್ತೆ ರೀ. ಈ ರೋಡ್ ಸುಮಾರು ನಾವು ಸಣ್ಣರಿರಾಗ ಮಾಡಿದ ರೋಡ್ ರೀ. ಇದು ಒಂದು 20 ವರ್ಷ 25 ವರ್ಷದ ರೋಡ್ ಆದ್ರೆ ಎಲ್ಲ ಕೆಟ್ಟ ಹದಗೆಟ್ಟು ಹೋಗ್ಯದ. 2 ಫೀಟ್ 3 ಫೀಟ್ ತೆಗ್ಗಾವ. ಗೌರ್ಮೆಂಟ್ ಬಸ್ ಬಂದಾಗ್ಯದ, ಸ್ಕೂಲ್ ಬಸ್ಸು ಮತ್ತು ಬಾಣಿತ್ಯಾರು ಅವರು ಯಾರನ್ನ ಪೇಷಂಟ್ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗೋಟಿಗೆ ಡೆತ್ ಆಗ್ಬೇಕ್ರಿ. ಆ ಥರ ರೋಡ್ ಆದ್ರೆ ಇದು ಯಾರು MLA ಇದು ಜಿಲ್ಲಾಧಿಕಾರಿ ಯಾರು ಇಲ್ಲಿ ಒಳ್ಳೆ ನೋಡ್ತಿಲ್ರಿ. ರೋಡ್ ಪೂರ ಹದಗೆಟ್ಟದ ರೋಡ್ ಏನು ಉಳ್ಕೊಂಡಿಲ್ರಿ. ಎಲ್ಲ ಸೈಕಲ್ ಮೋಟ್ರ್ ಅಲ್ಲಿ ಮುಟ್ಬೇಕಾದ್ರೆ 1 ತಾಸು ಬೇಕ್ರಿ ಉಳೇಶ್ವರಿ ಮುಟ್ಬೇಕು. ನಮ್ಮ ಹೆಸರು ಹನುಮಂತರಿ ತೇಕ್ರಾಳ್ ನಮ್ದು. ಈ ಹಗರಣದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಹಣ ವಸೂಲಿ ಮಾಡಬೇಕೆಂದು ಕೂಡ ಅವರು ಆಗ್ರಹಿಸಿದ್ದಾರೆ. ತಕ್ಷಣ ವಾರದ ಒಳಗಾಗಿ ರಸ್ತೆ ಸಮಸ್ಯೆ ಪರಿಹರಿಸದೇ ಇದ್ದಲ್ಲಿ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲು ಗ್ರಾಮಗಳ ಜನರೊಂದಿಗೆ ಸೇರಿ ಸಭೆ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತ ದೇವಪ್ಪ, ಯಲ್ಲಪ್ಪ, ಅನಿಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ರವರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಹುನಗುಂದ್, ಇಳಕಲ್ ನಗರದ ACO ಸ್ಕೂಲ್ ಬ್ರಿಡ್ಜ್ನಿಂದ ದರ್ಗಾವರೆಗೂ ಕೂಡುವ ಮುಖ್ಯ ರಸ್ತೆ ಮತ್ತು ಹುನಗುಂದ್ ಇಳಕಲ್ ತಾಲೂಕುಗಳ ಗ್ರಾಮಗಳಾದ ಹಿರೇಮಳಗಾವಿ, ಜಂಬಲದಿನ್ನಿ, ನಂದವಾಡಗಿ ಗ್ರಾಮಗಳಲ್ಲಿ SC ಕಾಲನಿಯಲ್ಲಿ ಸಿಸಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮತ್ತು ಇಳಕಲ್ ನಗರದ APMCಗೆ ಹೋಗುವ ಮಾರ್ಗದಿಂದ ಗೋರ್ಬಾಳ್ ಅಂಡರ್ ಪಾಸ್ವರೆಗೂ ಸರ್ವಿಸ್ ರಸ್ತೆವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಭೂಮಿ ಪೂಜೆಯನ್ನ ಹುನಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಇಳಕಲ್ ನಗರಸಭೆಯ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟರ್, ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೋಭಾ ಆಮದಿಹಾಳ್, ಹಿರಿಯ ಸದಸ್ಯರಾದ ಲಕ್ಷ್ಮಣ್ ಗುರಂ, ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಗುಡಗುಂಟಿ, ಸದಸ್ಯರಾದ ಸುಗೂರೇಶ್ ನಾಗಲೋಟಿ, ಯಲ್ಲಪ್ಪ ಪೂಜಾರಿ, ಹುಸೇನ್ ಸಾಬ್ ಬಾಗ್ವಾನ್, ಮಾಜಿ ಸದಸ್ಯರಾದ ಮಹಾಂತಪ್ಪ ಚೆನ್ನಿ, ಮಂಜುನಾಥ್ ಹೊಸ್ಮನಿ, ಕೊರವರ ಸಮಾಜದ ಕಿರಿಯರಾದ ಜ್ಞಾನಪ್ಪ ಗೋತಿಗಿ, ಮುತ್ತಪ್ಪ ಕದ್ರಿ, ನಗರಸಭೆಯ ನಾಮನಿರ್ದೇಶನ ಸದಸ್ಯರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಲಂಪುರ್ ಪೇಟೆ ಕೊರವರ ಓಣಿಯ ಕಿರಿಯರು, ತಾಯಂದಿರು, ಯುವಕ ಮಿತ್ರರು ಮತ್ತಿತರರು ಪಾಲ್ಗೊಂಡಿದ್ದರು. ಕೈಯಲ್ಲಿ ದುಡ್ಡು ಆಡದೇ ಇರೋದ್ರಿಂದ ಅದಕ್ಕೆ ಹೀಗಾಗಿ ಅಭಿವೃದ್ಧಿಯ ಪಥ ಕುಂಟಿದೆ. ಹುನಗುಂದ್ ಮತಕ್ಷೇತ್ರದ ಅಭಿವೃದ್ಧಿಯ ಪಥ ಕುಂಟಿದೆ. ಅದಕ್ಕೆ ಕಾರಣ ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ನಾನೇನು ಹೇಳ್ಬೇಕಾಗಿಲ್ಲ, ಬಾಯ್ತಾರದು ಯಾವ ಆಡಳಿತದಲ್ಲಿ ಯಾವ ದುರಾಡಳಿತದಲ್ಲಿ ಏನೇನಾಗಿದ್ದಾವೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಮಗಿಂತಲೂ ಜನರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರ್ತದೆ. ದಾರಿ ತಪ್ಪಿಸೋರು ಭಾಳ ಮಂದಿ, ಕೆಲಸ ಮಾಡೋಕ್ಕಿಂತ ಮುಂಚೆ ದಾರಿ ತಪ್ಪಿಸೋರು ಭಾಳ ಮಂದಿ. ಆಗಲೇ ಲಕ್ಷ್ಮಣ್ ಗುರಂ ಅವರು ಹೇಳಿದರು 2018ರಲ್ಲಿ ಇನ್ನು ಚುನಾವಣೆ ಪೂರ್ವದಲ್ಲಿ ನಿಮ್ಮನ್ನೆಲ್ಲರನ್ನೂ ಆ 42 ಎಕರೆ ಜಾಗಕ್ಕೆ ಕರ್ಕೊಂಡೋಗಿ ಇಲ್ಲೇ ನಿಮಗೆ ಜಾಗ ಅದಾವ ಅಂತ ಹೇಳಿದ್ರು. ಚೀಟಿ ಕೊಟ್ಟಿದ್ರು. ಅವತ್ತು ಚೀಟಿ ಕೊಡೋಬಲ್ಲ ಅವತ್ತು ಆತ್ಪತ್ರ ಕೊಟ್ಟಿದ್ರು ಹೊಂಟೋಗಿತ್ತಲ್ಲ, ಮನ್ಯಾಕ ಹೋರಾಟ ಕರಿಬೇಕಾಗಿತ್ತು. ಯಾವತ್ತೂ ಕೂಡ ಕಾನೂನಿನ ಅಡಿಯಲ್ಲಿ ಆಗಲೇ ಹೇಳಿದರು, ಹಕ್ಕುಪತ್ರ ಕೊಟ್ಟ ನಂತರ ಮುನ್ಸಿಪಾಲ್ಟಿಯಿಂದ ರಿಜಿಸ್ಟ್ರೇಷನ್ ಆಗಬೇಕು. ಹಕ್ಕುಪತ್ರಗಳನ್ನು ಕೊಡಬೇಕು, ಕೊಟ್ಟು ನಿಮ್ಮ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದು ಬಿಟ್ಟು ಒಂದು ಚೀಟಿ ನಿನ್ನ ಪ್ಲಾಟ್ ನಂಬರ್ ಹಾಕಿ ಚೀಟಿ ಬರೆದು ಕಳಿಸ್ಬಿಟ್ರೆ ಪ್ಲಾಟ್ ಸಿಕ್ಕಂಗೆ ಆಗುತ್ತೆ, ತೊಗೊಂಡಂಗೆ ಆಗುತ್ತೆ. ನಾನು ಹೇಳ್ತೀನಿ, ನಾನೇನು ಯೋಜನೆ ತಂದೀನಿ ಅದನ್ನು ಜನರಿಗೆ ಮುಟ್ಸಿಲ್ಲ. ನಾನು ತಂದಂಥ ಯೋಜನೆಗಳನ್ನ ಜನರಿಗೆ ಮುಟ್ಸಿಲ್ಲ. 500 ಮನೆ ಕಟ್ಸೋರು ಯಾರು ರೀ? 300 ಮನೆಯಲ್ಲಿ ಕಂದಗಲ್ ರಸ್ತೆಯಲ್ಲಿ ಕಟ್ಸೋರು ಯಾರು? ಹಾಂ, ಇವ್ರು ಮೊನ್ನೆ ಸ್ಟ್ರೈಕ್ ಮಾಡಿದ್ರಲ್ಲ, ಅವ್ರು ಎಲ್ಲಾರ ಒಂದು ಮನೆ ತೋರಿಸ್ಕೊಡು. 2009ರಲ್ಲಿ ನೆರೆ ಹಾವಳಿ ಬಂದಾಗ 4000 ಮನೆ ಕಟ್ಸಿದ್ವಿ. ಇಡೀ ಆ ಹೊಳಿದಂಡೆಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಹಾಗೂ ನಮ್ಮ ಇಳಕಲ್ ನಗರದ್ದು ಅನೇಕ ಗ್ರಾಮಗಳಲ್ಲಿ ಅಲ್ಲಿ 9 ಗ್ರಾಮ, ಇಲ್ಲೊಂದು 10 ಗ್ರಾಮಗಳಿಗೆ ಸುಮಾರು 4000ಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿಸಿದ್ವಿ ನಾವು. ತಕ್ಷಣ 30 ಎಕರೆ, 40 ಎಕರೆ, 50 ಎಕರೆ, 60 ಎಕರೆ ಖರೀದಿ ಮಾಡಿ, ತಕ್ಷಣ ಖರೀದಿ ಮಾಡಿ ಯಾರು ಸರ್ಕಾರದಿಂದ ದಾನಿಗಳಿಂದ 4000 ಮನೆಗಳನ್ನು ಕಟ್ಟಿಕೊಟ್ಟಿರ್ತಕ್ಕ
ಗೋಕಾಕ್ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಅನ್ನು ನಾನು ಬಿಡುತ್ತೇನೋ, ಕಾಂಗ್ರೆಸ್ ನನ್ನನ್ನು ಬಿಡುತ್ತದೆಯೋ ಎಂಬುದನ್ನು ಮಾರ್ಚ್ 12ನೇ ತಾರೀಕಿನವರೆಗೆ ಕಾದು ನೋಡಿ ಎಂದು ಹೇಳಿಕೆ ನೀಡಿದ್ದಾರೆ. ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ತೊರೀತಾರೆ ಅನ್ನುವಂಥ ಒಂದು ಸುದ್ದಿ ಬಹಳ ಬಾರಿದೆ. ಅದರ ಬಗ್ಗೆ ನಾನು ಕಾಂಗ್ರೆಸ್ ತೋರಿಸ್ತೀನೋ ಕಾಂಗ್ರೆಸ್ ನನಗೆ ತೋರಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. 12ನೇ ತಾರೀಕಿಗೆ ಗೊತ್ತಾಗ್ತದೆ. ಸರ್ ಮೇಕೆದಾಟು ಪಾದಯಾತ್ರೆ ತಾವು ಯಾಕೆ ಜಾಯ್ನ್ ಆಗಿದ್ದೀರಿ? ನಾನು ಹುಲಿದಾಡ್ಸೋನು, ಮೇಕೆದಾಡ್ಸೋಲ್ಲ. ಸಿಎಂ ಇಬ್ರಾಹಿಂ ಅವರು ಅಲಿಂಗಂ ಅನ್ನುವಂಥ ಒಂದು ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಭವಿಷ್ಯದಲ್ಲಿ ಏನು? ಅದು ರಾಜ್ಯದಲ್ಲಿ ಬಸವತತ್ವ ನಿಲ್ಲಬೇಕು. ಬಸವತತ್ವದಿಂದ ರಾಜ್ಯಕ್ಕೆ ಒಳ್ಳೆಯದು. ನಾವೆಲ್ಲ 6.5 ಕೋಟಿ ಜನ ಬಸವತತ್ವಕ್ಕೆ ಒಪ್ಪಿರ್ತಕ್ಕಂಥ ಹಿಂದೂಗಳು, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಎಲ್ಲರೂ ಕೂಡ. ಸೊ ಆ ತತ್ವ ಬರಬೇಕಾದ್ರೆ ಇವತ್ತು ಆ ತತ್ವದ ಸರ್ಕಾರ ಬೇಕು. ಅದಕ್ಕೆ ನಾವು ಅದರ ಬಗ್ಗೆ ಚಿಂತನೆ ನಡೆಸಿದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೀವಿ. ಅದರ ಪ್ರಥಮ ಸಮ್ಮೇಳನ ಹುಬ್ಬಳ್ಳಿಯಲ್ಲೇ ಎಲ್ಲ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.